ತಕ್ಷಣ ಕೋತಿಯನ್ನು ಮತ್ತೆ ಮರದ ದಡಕ್ಕೆ ಕರೆದುಕೊಂಡು ಬಂತು. ಕೋತಿ ತಕ್ಷಣ ಮರದ ಮೇಲೆ ಹತ್ತಿತು. ಆಮೇಲೆ ಅದು ಮೊಸಳೆಗೆ ಹೇಳಿತು, ಅಯ್ಯೋ ಮೂರ್ಖ ಮೊಸಳೆ, ಹೃದಯವನ್ನ ಯಾರಾದರೂ ಮರದ ಮೇಲೆ ಬಿಡುತ್ತಾರೆಯೇ? ನೀನು ಸ್ನೇಹಕ್ಕೆ ದ್ರೋಹ ಮಾಡಿದ್ದೆ. ಇನ್ನು ಮುಂದೆ ನಿನಗೆ ಹಣ್ಣುಗಳೇ ಇಲ್ಲ. ಹೀಗೆ ಹೇಳಿ ಕೋತಿ ತನ್ನ ಪ್ರಾಣವನ್ನು ಚಾಣಾಕ್ಷತೆಯಿಂದ ಉಳಿಸಿಕೊಂಡಿತು. ಈ ಕಥೆಯ ನೀತಿ, ಬುದ್ಧಿವಂತಿಕೆ ಬಲಕ್ಕಿಂತ ದೊಡ್ಡದು. ಹಾಗೆಯೇ ಸ್ನೇಹದಲ್ಲಿ ದ್ರೋಹ ಮಾಡಿದರೆ ಸ್ನೇಹವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಈ ಕತೆ ಇಷ್ಟ ಆಯ್ತಾ ಮಕ್ಕಳೇ? ನಾಳೆ ಸಿಗ್ತೀನಿ. ಬಾಯ್. ಮತ್ತಷ್ಟು ಕುತೂಹಲಕಾರಿ ಕಥೆಗಳಿಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಗಂಟೆ ಹೊಡೆಯೋದನ್ನು ಮರಿಬೇಡಿ.